ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದಿವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿವಾಯುಗುರುಗಳನ್ನು ಭಕ್ತಿಯಿಂದ ವಂದಿಸಿ, ವಿದ್ಯಾಗುರುಗಳನ್ನು ಕೂಡ ವಂದಿಸಿ, ಗರುಡ ಪುರಾಣದ ಅನುವಾದವನ್ನು ಮುಂದುವರಿಸ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಮರಣ ಹೊಂದಿರುವಂತಹ ಆ ಜೀವನು ತಿಂಗಳಿನಂತೆ ಒಂದೊಂದು ಪಟ್ಟಣವನ್ನು ತಲುಪ್ತಾನೆ. ಭೂಲೋಕದಿಂದ ಯಮನ ಪಟ್ಟಣಕ್ಕೆ ಹೊರಟಿರುವಂತಹ ಅವನಿಗೆ ಮಾರ್ಗ ಮಧ್ಯದಲ್ಲಿ 15 ಪಟ್ಟಣಗಳು ಸಿಗ್ತಾವೆ. 16ನೇ ಪಟ್ಟಣವೇ ಯಮಧರ್ಮರಾಜನ ಪಟ್ಟಣ. ಹಾಗೆ ಯಮಧರ್ಮರಾಜನ ಪಟ್ಟಣವನ್ನು ತಲುಪಿರುವಂತಹ ಅವನಿಗೆ ಅವನು ಮಾಡಿರುವಂತಹ ಪುಣ್ಯ ಪಾಪಗಳನ್ನು ಹೇಳಲಿಕ್ಕಾಗಿ ಶ್ರವಣ ದೇವತೆಗಳು ಅಂತಿರ್ತಾರೆ. ವಸ್ತುತಃ ಇವನು ಮಾಡಿರುವ ಪುಣ್ಯ ಪಾಪಗಳನ್ನು ತುಂಬ ಜನ ತಿಳಿದಿದ್ದಾರೆ. ಅವರೆಲ್ಲ ತಿಳಿದಿದ್ದಾರೆ ಅಂತ ಇವನಿಗೆ ಗೊತ್ತಿಲ್ಲ ಅಷ್ಟೆ. ಇವನು ಅಂದ್ಕೊಂಡಿದ್ದಾನೆ, ನಾನು ಮಾಡಿದ್ದು ಯಾರೂ ನೋಡೇ ಇಲ್ಲ, ನಾನು ಆರಾಮಾಗಿದ್ದೀನಿ, ನಾನು ನಿರ್ದುಷ್ಟ ಅಂತ ಈತ ಅಂದ್ಕೊಂಡಿದ್ದಾನೆ. ಆದರೆ ಈಗ ಭಗವಂತ, ಸರ್ವಸಾಕ್ಷಿಯಾದಂಥ ಭಗವಂತ ಅವನಂತೂ ತಿಳಿದಿದ್ದಾನೆ. ಅದರಂತೆ ಸೂರ್ಯ ಚಂದ್ರರು ತಿಳಿದಿರ್ತಾರೆ. ಸಂಧ್ಯಾ ಕಾಲಗಳಿಗೆ ಅಭಿಮಾನಿಯಾದ ದೇವತೆಗಳಿರ್ತಾರೆ, ಅವರು ತಿಳಿದಿರ್ತಾರೆ. ಅಷ್ಟೇ ಅಲ್ಲ, ಶ್ರವಣ ದೇವತೆಗಳು, ಸಾಕ್ಷಾತ್ ಚಿತ್ರಗುಪ್ತನಿಗೂ ಈ ವಿಷಯ ಎಲ್ಲ ಗೊತ್ತಿರುತ್ತೆ. ಅಷ್ಟೇ ಯಾಕೆ, ಯಮಧರ್ಮರಾಜ ಅವನಿಗೂ ಎಲ್ಲ ಗೊತ್ತಿರುತ್ತೆ. ಆದರೂ ಅದರ ಜವಾಬ್ದಾರಿ ಶ್ರವಣ ದೇವತೆಗಳಿಗಿರೋದರಿಂದಾಗಿ ಶ್ರವಣ ದೇವತೆಗಳು ಅದನ್ನು, ಅವನು ಮಾಡಿರುವ ಪಾಪಗಳನ್ನು ಹೇಳ್ತಾರೆ. ಹೇಳಿದ ಕೂಡಲೇ ಆ ಪಾಪಕರ್ಮಗಳಿಗೆ ಅನುಗುಣವಾಗಿ ಯಮಧರ್ಮರಾಜ ಅವರಿಗೆ ನರಕಗಳನ್ನು ವಿಧಿಸ್ತಾನೆ. ಹಾಗೆ ಇರತಕ್ಕಂತಹ ನರಕಗಳು 84 ಲಕ್ಷಾಣಿ, 84 ಲಕ್ಷ ನರಕಗಳಿದ್ದಾವೆ ಅಂತಲೇ ಮಾತಿದೆ. ಅಷ್ಟು ನರಕಗಳ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಅವುಗಳ ಪೈಕಿ ಪ್ರಧಾನವಾಗಿರತಕ್ಕಂಥ ನರಕಗಳು 21 ಅಥವಾ 28 ಅಂತ ಕರೆದಿದ್ದಾರೆ. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಅಸಿಪತ್ರವನ, ಕಾಲಸೂತ್ರ, ಈ ಥರ ಅವುಗಳ ಹೆಸರುಗಳು. ಒಂದೊಂದು ಕ್ರಮಶಃ ನೋಡ್ತಾ ಹೋಗೋಣ. ಯಾವ ಪಾಪವನ್ನು ಮಾಡಿದರೆ ಯಾವ ನರಕಕ್ಕೆ ಹೋಗ್ತಾನೆ, ಆ ನರಕದಲ್ಲಿ ಅಲ್ಲಿ ಅವನು ಅನುಭವಿಸುವ ಶಿಕ್ಷೆ ಆದರೂ ಏನು, ಅವರು ಮಾಡಿರುವ ಪಾಪಗಳಿಗೆ ಅನುಗುಣವಾಗಿ ಎಷ್ಟು ವರ್ಷಗಳು ಆ ನರಕದಲ್ಲಿರ್ತಾರೆ ಅನ್ನೋದನ್ನು ಬೇರೆ ವಿಚಾರ. ಅದು ಯಮಧರ್ಮರಾಜ ಅದನ್ನು ನಿರ್ಧಾರ ಮಾಡ್ತಾನೆ. ಆದರೆ ಶಿಕ್ಷೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಆ ತಪ್ಪು ಮಾಡಿದವರಿಗೆ ಸಮಾನವಾಗಿ ಇರುವಂಥದ್ದು. ಈಗ ತಾಮಿಸ್ರ ಅಂತ ಒಂದು ನರಕ. ಯಾರು ಪರರ ಹಣವನ್ನು, ಮಕ್ಕಳನ್ನು, ಸ್ವತ್ತನ್ನು ಅಪಹರಣ ಮಾಡಿರ್ತಾರೆ ಅಂಥವರಿಗೆ ತಾಮಿಸ್ರ ಅಂತ ನರಕ ಸಿಕ್ಕತ್ತೆ. ಈ ತಾಮಿಸ್ರ ಅಂತಂದರೆ ಏನು? ಹೆಸರು ಹೇಳುವಂತೆ ಕಗ್ಗತ್ತಲು. ತಮಸ್ಸು ಅಂದರೆ ಕತ್ತಲು, ತಾಮಿಸ್ರ ಅಂದರೆ ಕಗ್ಗತ್ತಲಿನಿಂದ ಕೂಡಿರತಕ್ಕಂಥ ಒಂದು ಜಾಗ. ಅಲ್ಲಿ ಇವರನ್ನು ಹಾಕ್ತಾರೆ. ಆದರೆ ಅಲ್ಲಿ ಯಮನ ದೂತರುಗಳು ಬಂದು ಚೆನ್ನಾಗಿ ಅವರನ್ನು ಚಾಟಿಯಿಂದ, ಬೆತ್ತಗಳಿಂದ ಹೊಡಿತಾ ಇರ್ತಾರೆ. ಎಲ್ಲಿ ಏಟು ಬೀಳ್ತಾ ಇದೆ, ಯಾರು ಹೊಡಿತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮಧ್ಯ ಮಧ್ಯದಲ್ಲಿ ಆ ಏಟನ್ನು ತಾಳಲಿಕ್ಕಾಗದೆ ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾ ಇರ್ತಾರೆ. ಈ ಒಂದು ನರಕ, ಇದನ್ನು ತಾಮಿಸ್ರ ಅಂತ ಕರೆಯುತ್ತಾರೆ. ಇನ್ನೊಂದು ಅಂಧತಾಮಿಸ್ರ. ತಾಮಿಸ್ರದ್ದೇ ಮತ್ತೊಂದು ಮುಂದುವರೆದ ಒಂದು ಭಾಗ. ಪರ ಪುರುಷರನ್ನು ವಂಚನೆ ಮಾಡಿ ಇನ್ನೊಬ್ಬರ ವಸ್ತುಗಳನ್ನು ಅಪಹರಣ ಮಾಡೋದು, ಅದಕ್ಕೆ ತಾಮಿಸ್ರ. ಅವನನ್ನು ಕೊಂದೇ ಬಿಡು, ಕೊಂದು ಅವನ ಸೊತ್ತು, ಅವನ ಮಕ್ಕಳು, ಅವನ ಹೆಂಡತಿ ಇಂಥದ್ದನ್ನೆಲ್ಲ ಉಪಭೋಗವನ್ನು ಮಾಡಿದರೆ ಅಂಥವರಿಗೆ ಅಂಧತಾಮಿಸ್ರ ಅಂತ ಹೆಸರು. ಇದೂ ಕೂಡ ಕಗ್ಗತ್ತಲಿರ್ತಕ್ಕಂಥ ಒಂದು ಜಾಗ. ಆದರೆ ಇಲ್ಲಿ ಏನು ಅಂತಂದರೆ, ಒಂದೊಂದು ಏಟು ಎಷ್ಟು ಬಲಾಢ್ಯವಾದ ಏಟಾಗಿರುತ್ತೆ ಅಂದರೆ, ಒಂದು ಏಟು ತಿಂತಾ ಇದ್ದ ಹಾಗೆ ಅವನ ಕಣ್ಣು ಸುತ್ತು ಬಂದು ಕುರುಡನಾಗಿ ಬಿಡ್ತಾನೆ. ಆ ಥರ ಏಟುಗಳನ್ನು ತಿನ್ನುವಂತಹ ಒಂದು ಜಾಗ, ಅದನ್ನು ಅಂಧತಾಮಿಸ್ರ ಅಂತ ಕರೆದಿದ್ದಾರೆ. ಇನ್ನೊಂದು ರೌರವ. ರೌರವ ಅನ್ನುವ ನರಕ ಯಾರಿಗೆ ಅಂತಂದರೆ,
ಪ್ರತಿನಿತ್ಯವೂ ಕೂಡ ಇನ್ನೊಬ್ಬರಿಗೆ ದ್ರೋಹ ಮಾಡಿ ಅದರಿಂದಲೇ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನು ಜೀವನ ನಡೆಸ್ತಿದ್ದಾನೆ, ಬದುಕಿದ್ದಾನೆ ಅಂತಂದರೆ ಇನ್ನೊಬ್ಬರಿಗೆ ಇವತ್ತು ವಂಚನೆ ಮಾಡಿದ್ದಾನೆ, ಯಾರಿಗೋ ಮೋಸ ಮಾಡಿದ್ದಾನೆ, ಅದರಿಂದ ಜೀವನ ನಡೆಸ್ತಾ ಇದ್ದಾನೆ. ಇಂಥವರಿಗೆ ರೌರವ ಅನ್ನುವ ನರಕ. ಈ ರುರು ಅನ್ನುವ ಕೆಲವು ಪ್ರಾಣಿಗಳು ಇರುವಂತಹ ಒಂದು ಕುಂಡ, ಆ ಕುಂಡದಲ್ಲಿ ಬರೀ ಈ ಥರದ ಪ್ರಾಣಿಗಳೇ ಇರ್ತವೆ. ಅಂತಹ ಪ್ರಾಣಿಗಳಿರ್ತಕ್ಕಂಥ ಕುಂಡಕ್ಕೆ ಇವರನ್ನು ಹಾಕ್ತಾರೆ. ಅದನ್ನು ರೌರವ ಅಂತ ಕರೀತಾರೆ. ಏನದ ಆ ಪ್ರಾಣಿ? ರುರು ಅನ್ನುವ ಹೆಸರು ಅದು ಅರ್ಥ ಆಗುವುದಿಲ್ಲ ನಮಗೆ ಅರ್ಥ ಆಗುವುದಕ್ಕೋಸ್ಕರವಾಗಿ ಅವರೊಂದು ವಿಷಯವನ್ನು ಹೇಳ್ತಾರೆ. ನೀವು ಭೂಮಿಯಲ್ಲಿ ವಾಸ ಮಾಡುವವರು ಹಾವುಗಳನ್ನು ನೋಡಿರ್ತೀರಿ. ಹಾವಿಗಿಂತಲೂ ಒಂದು ವಿಷಕಾರುವ ಪ್ರಾಣಿ, ಅದಕ್ಕಿಂತಲೂ ಭಯಂಕರವಾದ ಮತ್ತೊಂದು ಪ್ರಾಣಿ ಯಾವುದಾದಿದ್ದರೆ ಅದು ರೌರವ. ಈ ರೌರವ ರುರು ಅನ್ನುವ ಪ್ರಾಣಿಗಳು ಅವರನ್ನು ಬಂದು ಕಚ್ಚಿ ಕಚ್ಚಿ ತಿಂತಿರ್ತವೆ. ಹೇಗೆ ಇವನು ಇನ್ನೊಬ್ಬರನ್ನು ವಂಚಿಸಿ ಮೋಸ ಮಾಡಿ ಅವರ ಜೀವನವನ್ನು ತನ್ನ ಜೀವನವನ್ನು ನಡೆಸಿದ್ದಾನೆ, ಆ ಕಾರಣದಿಂದ ಆ ಥರದ ಪ್ರಾಣಿಗಳು, ಆ ರುರು ಅನ್ನುವಂತಹ ಪ್ರಾಣಿಗಳೆಲ್ಲ ಬಂದು ಅವನನ್ನು ಕಚ್ಚಿ ತಿಂತಾ ಇರ್ತಾವಂತೆ. ಅದನ್ನು ರೌರವ ಅಂತ ಕರೆದಿದ್ದಾರೆ. ಅದೇ ಥರ ಮಹಾರೌರವ ಅಂತ ಮತ್ತೊಂದು, ಅಂದರೆ ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡಿಯೇ, ಪ್ರಾಣಿಗಳಿಗೆ ದ್ರೋಹವನ್ನು ಮಾಡಿಯೇ ತನ್ನ ದೇಹವನ್ನು ಮಾತ್ರ ಪೋಷಣೆ ಮಾಡ್ತಾನೆ. ಹಿಂದಿನವನು ತನ್ನ ಕುಟುಂಬವನ್ನು ಪೋಷಣೆ ಮಾಡ್ತಾ ಇರ್ತಾನೆ. ರೌರವ ಅನ್ನೋ ಪ್ರಾಣಿ ಇದು ತನಗೋಸ್ಕರ ತಾನು ಬದುಕಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತಾರೆ, ನಿನ್ನ ಕುಟುಂಬದ ಪೋಷಣೆಗಾಗಿ ನೀನು ಅಪರಾಧಗಳನ್ನು ಮಾಡುವಂಥದ್ದು. ಆದರೆ ಇದು ಇನ್ನೂ ಜಾಸ್ತಿ ಸ್ವಾರ್ಥ ಆಯಿತು. ತನ್ನ ಹೆಂಡತಿ ಮಕ್ಕಳಿಗೂ ಕೊಡಲ್ಲ, ಅಪ್ಪ ಅಮ್ಮನಿಗೂ ಕೊಡಲ್ಲ, ತಾನು ಬದುಕುವುದಕ್ಕೋಸ್ಕರವಾಗಿ ಇನ್ನೊಬ್ಬರಿಗೆ ದ್ರೋಹ ಮಾಡಿ ವಂಚನೆ ಮಾಡಿ ಜೀವನವನ್ನು ಮಾಡ್ತಾ ಇದ್ದಾನೆ. ಇಂಥವನಿಗೆ ಅಲ್ಲಿ ಮಾಂಸವನ್ನೇ ಕಿತ್ತು ತಿನ್ನುವಂತಹ ಕೆಲವು ಪ್ರಾಣಿಗಳು, ಆ ಪ್ರಾಣಿಗಳು ಇರತಕ್ಕಂತಹ ಆ ರುರು ಅನ್ನುವಂತಹ ಜಾಗಕ್ಕೆ ಇವನನ್ನು ಹಾಕ್ತಾ ಇದ್ದಾರೆ. ಅದರಿಂದ ಅದನ್ನು ರೌರವ ಅಂತ ಅದನ್ನು ಕರೆದಿದ್ದಾರೆ. ಕುಂಭೀಪಾಕ ಇದಂತೂ ಬಹಳ ಪ್ರಸಿದ್ಧ. ಬದುಕಿ ಇರತಕ್ಕಂತಹ ಜೀವಂತವಾಗಿರುವ ಪಶು ಪಕ್ಷಿ ಪ್ರಾಣಿಗಳನ್ನು ಹಿಡಿದು ಬೇಯಿಸಿ ಅವುಗಳನ್ನು ಎಣ್ಣೆಯಲ್ಲಿ ಕರೆದು ತಿಂತಾ ಇದ್ದಾರೆ. ಅಂಥವರಿಗೆ ಈ ಕುಂಭೀಪಾಕ ಅನ್ನೋ ನರಕಕ್ಕೆ ಹಾಕ್ತಾರೆ. ಇಲ್ಲಿಯೂ ಕೂಡ ಚೆನ್ನಾಗಿ ಕಾದಿರತಕ್ಕಂಥ ಬಾಣಲೆಯಲ್ಲಿ ಇವರನ್ನು ಹಾಕಿ ಆ ಪ್ರಾಣಿಗಳನ್ನು ಕರೆದ ಹಾಗೆ ಇವರನ್ನು ಕೂಡ ಕರೀತಾ ಇರ್ತಾರೆ. ಹಾಗೆ ಕಾಲಸೂತ್ರ ಅಂತ ಒಂದು ನರಕ ಇದೆ. ತಂದೆ, ತಾಯಿ, ಬ್ರಾಹ್ಮಣ ಈ 3 ಜನಕ್ಕೆ ದ್ರೋಹವನ್ನು ಮಾಡುವ ಇವರನ್ನು ಕಾಲಸೂತ್ರ. ಈ ಕಾಲಸೂತ್ರ ಅನ್ನೋ ನರಕ ಹೇಗಿರುತ್ತೆ ಅಂದರೆ, ಒಂದು ಬಾಗಿಲ ಹತ್ರ ಕರ್ಕೊಂಬರ್ತಾರೆ, ಕೈಯಲ್ಲಿ ಚಾಟಿ ಹಿಡಿದಿರ್ತಾರೆ, ಬೀಸಿ ಹೊಡಿತಾರೆ. ಆ ಏಟು ತಾಳ್ಲಿಕ್ಕಾಗೋದಿಲ್ಲ, ಅವನು ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಬಾಗಿಲಿತ್ತಲ್ಲ, ಆ ಬಾಗಿಲಿಂದ ಆಚೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡ್ಲಿಕ್ಕೆ ಶುರು ಮಾಡಿದ್ದಾನೆ ಅಂತನ್ನುವಾಗ ಏನಾಗುತ್ತೆ, ಅಲ್ಲಿ ದೊಡ್ಡ ಜಾಗ, ಒಂದು 10 ಯೋಜನೆಗಳಷ್ಟು ವಿಸ್ತಾರವಾಗಿರತಕ್ಕಂಥ ಒಂದು ಜಾಗ, ಬರೀ ನೆಲಪೂರ್ತಿ ತಾಮ್ರದ ತಗಡಿನಿಂದಲೇ ನಿರ್ಮಾಣವಾಗಿರತಕ್ಕಂಥ ಒಂದು ಜಾಗ. ಅಂಥ ಜಾಗದಲ್ಲಿ ಅದು ಚೆನ್ನಾಗಿ ಸೂರ್ಯನ ಬಿಸಿಲು ಬಿದ್ದು 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 ಅದು ಕಾದಿರುತ್ತೆ. ಆ ಜಾಗದಲ್ಲಿ ಓಡಬೇಕು. ಎಷ್ಟು ತೋಡ್ತಾನೆ, ಜಾಸ್ತಿ ಹೊತ್ತು ಅವನಿಗೆ ಓಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಮೂರ್ಛೆ ಹೋಗಿ ಅಲ್ಲೇ ಬೀಳ್ತಾನೆ, ಮತ್ತೆ ಎದ್ದೇಳ್ತಾನೆ, ಮತ್ತು ಸ್ವಲ್ಪ ಹೊತ್ತು ನಡೀತಾನೆ, ಮತ್ತೆ ಅಲ್ಲದೆ ಹೀಗೆ ಅವನಿಗೆ ಎಷ್ಟು ವರ್ಷ ಅಂತ ಯಮಧರ್ಮರಾಜ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಅದಕ್ಕನುಗುಣವಾಗಿ ಅವನು ಆ ಕಾಲಸೂತ್ರ ಅನ್ನುವ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಇನ್ನೊಂದು ಹಸಿಪತ್ರವನ. ಇದು ಇತ್ತೀಚೆಗೆ ಈ ಪಾಪಗಳನ್ನು ಮಾಡೋರು ಜಾಸ್ತಿ ಆಗಿದ್ದಾರೆ. ಸ್ವಧರ್ಮವನ್ನು ಬಿಟ್ಟುಬಿಡೋದು. ನಾನು ಯಾವ ಧರ್ಮದವನಾಗಿದ್ದೇನೆ, ಹಿಂದೂ ಧರ್ಮದವನು, ನಾನು ಹಿಂದೂ ಧರ್ಮವನ್ನು ಬಿಟ್ಟು ಇನ್ಯಾವುದೋ ಮತವನ್ನು ಸ್ವೀಕಾರ ಮಾಡ್ತೇನೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಿನ್ನ ಧರ್ಮ ಸ್ವಲ್ಪ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಧರ್ಮಾಚರಣೆ ಮಾಡುವಾಗ ಕೆಲವು ಲೋಪದೋಷಗಳಾಗಬಹುದು, ಆದರೆ ಪರಧರ್ಮಕ್ಕೆ ಮಾತ್ರ ಎಂದೆಂದಿಗೂ ಹೋಗಬೇಡ. ಆದರೆ ಜನ ಇದೊಂದು ಎಲ್ರಿಗೂ ಅಭ್ಯಾಸ ಶುರು ಆಗಿಬಿಟ್ಟಿದೆ. ಯಾವ ಧರ್ಮ ಇಷ್ಟ ಆಗುತ್ತೆ, ನನಗೆ ಆ ಧರ್ಮ ಅಂದರೆ ಭಾಳ ಇಷ್ಟ. ನೀನು ಹುಟ್ಟಿದ್ದು ಯಾವ ಧರ್ಮದಲ್ಲಿ? ಸ್ವಧರ್ಮ ಅನ್ನೋದಕ್ಕೆ ಅರ್ಥ ಏನು? ನೀನು ಹುಟ್ಟಿದ ಧರ್ಮ. ನಿನ್ನ ತಂದೆ ತಾಯಿಯನ್ನು ನೀನು ಹೇಗೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ, ನಿನ್ನ ಧರ್ಮವನ್ನು ಹಾಗೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ವಿನಾಕಾರಣವಾಗಿ ಸ್ವಧರ್ಮವನ್ನು ಪರಿತ್ಯಾಗ ಮಾಡೋರು ಇರ್ತಾರಲ್ಲ, ಅಂಥವರನ್ನು ಈ ನರಕಕ್ಕೆ ಹಾಕ್ತಾ ಇದ್ದಾರೆ. ಈ ನರಕಕ್ಕೆ ಹೆಸರು ಹಸಿಪತ್ರವನ. ಅಲ್ಲಿ ಒಂದೇ ಜಾತಿಯ ಮರಗಳು, ಒಂದು ತೋಟ ಥರ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಒಂದು ತೋಟ, ಒಂದೇ ಥರದ ಮರಗಳಿದ್ದಾವೆ. ಈಗ ಮಾವಿನ ತೋಟ ಅಂದರೆ ಮಾವಿನ ಮರಗಳೇ ಅಲ್ಲಿ ಜಾಸ್ತಿ ಇರ್ತವೆ. ಆ ಮರಗಳಿಂದ ಒಂದು ಎಲೆ
ಉದುರಿ ಬೀಳುತ್ತೆ. ಆ ಒಂದೊಂದು ಎಲೆಯೂ ಕೂಡ ಖಡ್ಗದಂತೆ ಬಹಳ ಚೂಪಾಗಿರುತ್ತೆ, ಚೂರಿಯಂತೆ ತುಂಬ ಚೂಪಾಗಿರುತ್ತೆ. ಈಗಾಗಲೇ ಉದುರಿ ಬಿದ್ದ ಒಂದಿಷ್ಟು ಎಲೆಗಳಿರ್ತವೆ, ಅವುಗಳ ಮೇಲೆ ಓಡಿಸ್ತಾರೆ. ಅಂದರೆ ಒಂದೊಂದು ಖಡ್ಗದ ಮೇಲೆ ಕಾಲಿಟ್ಟರೆ ಏನು ನೋವಾಗುತ್ತೆ, ಕಾಲು ಸಿಳಿ ಹೋಗುತ್ತಲ್ಲ, ಆ ಥರ ವೇದನೆ, ನೋವು. ಹೋಗ್ತಾ ಇರುವಾಗ ಮಧ್ಯದಲ್ಲಿ ಕೆಲವು ಎಲೆಗಳು ಬಂದು ನಮ್ಮ ಮೈ ಮೇಲೆ ಬೀಳ್ತಾ ಇರ್ತವೆ, ಆವಾಗ ಮೈಯೆಲ್ಲ ಸಿಳಿ ಹೋಗುತ್ತೆ. ಈ ಥರ ಅನೇಕ ವರ್ಷಗಳವರೆಗೆ ಆ ಹಸಿಪತ್ರವನದಲ್ಲಿ ಇರತಕ್ಕಂಥ ಒಂದು ಜಾಗ. ಅದರಂತೆ ಸೂಕರ ಮುಖ ಅಂತ ಒಂದು ನರಕ ಇದೆ. ಈ ಸೂಕರ ಮುಖ ಅನ್ನುವ ನರಕ ಇದು ಯಾರಿಗೆ ಅಂತಂದರೆ, ಯಾವುದಾದ್ರೂ ಒಬ್ಬ ರಾಜ ಅವನು ಒಬ್ಬ ವ್ಯಕ್ತಿ ತಪ್ಪು ಮಾಡಿಲ್ಲ, ಆದರೆ ಇವನೇನು ಅಂದ್ಕೊಂಡ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ತಪ್ಪಾಗಿ ಗ್ರಹಿಸಿ ತಪ್ಪು ಮಾಡದೇ ಇದ್ದವನಿಗೆ ಶಿಕ್ಷೆಯನ್ನು ಕೊಟ್ಬಿಟ್ಟು. ಇವತ್ತಿನ ಕಾಲದಲ್ಲಿ ರಾಜ ಅಂದರೆ ಯಾರು ಶಿಕ್ಷೆ ಕೊಡ್ತಾರೆ? ಹೈಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್, ಒಟ್ಟು ಜಡ್ಜುಗಳು ಇರ್ತಾರೆ, ಅಲ್ಲಲ್ಲಿ ಜಡ್ಜುಗಳಿರ್ತಾರೆ, ಅವರು ಶಿಕ್ಷೆಯನ್ನು ಕೊಡ್ತಿರ್ತಾರೆ. ಹಾಗಾಗುತ್ತಲ್ಲ ಕೆಲವು ಸಲ ಏನಾಗುತ್ತೆ ಅಂತಂದರೆ, ತಪ್ಪು ಮಾಡಿಲ್ಲ ಆದರೆ ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋದು, ಅಥವಾ ಯಾರದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಅವನಿಗೆ ಶಿಕ್ಷೆ ಕೊಡೋದು. ಈ ಥರದವರು ಇಲ್ಲಿ ತಪ್ಪಿಸಿಕೊಂಡ್ರು, ಲೋಕದಲ್ಲಿ ತಪ್ಪಿಸಿಕೊಂಡ್ರು ಕೂಡ ಯಮಧರ್ಮರಾಜನ ಬಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಸೂಕರ ಮುಖ ಅಂತ ಒಂದು ನರಕ ಇದೆ, ಆ ನರಕದಲ್ಲಿ ಹಾಕ್ತಾರೆ. ಅಥವಾ ಈಗ ಕೆಲವು ಸಂದರ್ಭದಲ್ಲಿ ಬ್ರಾಹ್ಮಣನು ತಪ್ಪು ಮಾಡಿದ್ದಾನೆ, ಸಿದ್ಧ, ಅವನು ಪಾಪಕರ್ಮವನ್ನು ಮಾಡಿದ್ದಾನೆ. ಏನು ಬ್ರಾಹ್ಮಣ ಅದು ಕೂಡಲೇ ತಪ್ಪು ಮಾಡಬಾರ್ದು ಅಂತೇನೂ ಇಲ್ಲ, ಮಾಡಿರ್ತಾನೆ. ಆದರೆ ಅವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಮಾತ್ರ ಧರ್ಮಶಾಸ್ತ್ರದ ರೀತಿಯಿಂದ ತುಂಬ ಜಾಗ್ರತೆ ಮಾಡಿ ಶಿಕ್ಷೆ ಕೊಡಬೇಕಂತ. ಅಂದರೆ ದೈಹಿಕವಾದ ದಂಡನೆಯನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಬ್ರಾಹ್ಮಣನಿಗೆ ದೈಹಿಕವಾದ ದಂಡನೆ, ಶಿಕ್ಷೆ ಇಲ್ಲ ಅಂತಲ್ಲ, ದೈಹಿಕವಾದ ಶಿಕ್ಷೆ ಇಲ್ಲ. ಯಾಕೆ ಅಂತಂದರೆ, ಬ್ರಾಹ್ಮಣನ ದೇಹ ಈಗಾಗಲೇ ಉಪವಾಸಾದಿ ವ್ರತಗಳನ್ನು ಮಾಡಿ ಮಾಡಿ ದೇಹ ಜರ್ಜರಿತ ಆಗೋಗ್ಬಿಟ್ಟಿರುತ್ತೆ. ಮತ್ತೆ ಪುನಃ ಅದಕ್ಕೆ ಶಿಕ್ಷೆ ಇಲ್ಲ. ಅವನು ತನ್ನ ಜೀವನದಲ್ಲಿ ತುಂಬ ಸಲ ಶಿಕ್ಷೆಯನ್ನು ಕೊಟ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಶಿಕ್ಷೆ ಅಂದರೆ ಯಾವ ಥರದ ಶಿಕ್ಷೆ ಕೊಡಬೇಕು ಇವರಿಗೆ? ಹಾಗಾದರೆ ಅಂದರೆ ಬಂಧನಂ ದ್ರವಿಣಾದಾನಂ ಸ್ಥಾನಾತ್ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕ ಅಂತ ಹೇಳಿದ್ದಾರೆ. ಅಂದರೆ ಅವರನ್ನು ಜೈಲಲ್ಲಿಡ್ಬೋದು ಒಂದಿಷ್ಟು ದಿವಸ. ದ್ರವಿಣಾದಾನಂ, ಅವರಿಗೆ ಸಲ್ಲಬೇಕಾದ ಸಂದಾಯ ಆಗಬೇಕಾದ ದುಡ್ಡನ್ನು ಕೊಡದೇ ಇರೋದು, ಅಥವಾ ಯಾವುದೋ ಒಂದು ಉತ್ತಮ ಸ್ಥಾನದಲ್ಲಿರ್ತಾರೆ, ಎಲ್ಲೋ ಒಂದು ಕಡೆ ಆ ಸ್ಥಾನದ ವಿದ್ವಾಂಸರು ಅಂತ ಅವರನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ, ಆ ಸ್ಥಾನದಿಂದ ಅವರನ್ನು ತೆಗೆದು ಬಿಡ್ಬೋದು. ಈ ಥರದ ಕೆಲವುದು ಅವರಿಗೆ ಶಿಕ್ಷೆಯನ್ನು ಕೊಡಬೇಕೇ ಹೊರತು ದೇಹಕ್ಕೆ ಶಿಕ್ಷೆಯನ್ನು ಕೊಡುವಂತಿಲ್ಲ. ಹಾಗಾಗಿ ಎರಡು ಥರದ ಜನ, ಒಂದು ತಪ್ಪೇ ಮಾಡಿಲ್ಲ, ತಪ್ಪು ಮಾಡದೇ ಇರುವವನ ಬಗ್ಗೆ ತಪ್ಪು ಮಾಡಿದ್ದಾನೆ ಅಂತ ತಪ್ಪಾಗಿ ಶಿಕ್ಷೆ ಕೊಡೋದು ಒಂದು, ಬ್ರಾಹ್ಮಣನು ತಪ್ಪೇ ಮಾಡಿದ್ದರೂ ದೈಹಿಕವಾದ ಶಿಕ್ಷೆಯನ್ನು ಕೊಡೋದು ಇನ್ನೊಂದು. ಈ ಥರದ್ದಾದಾಗ ಅವರಿಗೆ ಇಲ್ಲಿ ಶಿಕ್ಷೆ ಅನ್ನುವಂಥದ್ದು ವಿಧಿಸ್ತಾರೆ. ಅದನ್ನು ಸೂಕರ ಮುಖ. ಹೆಂಗಿರುತ್ತೆ ಈ ಸೂಕರ ಮುಖ ಅಂದರೆ, ಸುಮ್ಮನೆ ಕಲ್ಪಿಸ್ಕೊಳ್ಳೋಣ. ಈ ರಸ್ತೆ ಬದಿಯಲ್ಲಿ ಕೆಲವು ಈ ಕಬ್ಬಿನ ರಸವನ್ನು ತೆಗೀತಕ್ಕಂಥ ಯಂತ್ರಗಳನ್ನು ನಾವು ನೋಡಿರ್ತೀವಿ. ಆ ಕಬ್ಬಿನ ರಸವನ್ನು ಹೀರುವಂತಹ ಯಂತ್ರಗಳಿಗೆ ಕಬ್ಬನ್ನು ಕೊಡ್ತಾರಲ್ಲ, ಹಾಗೆ ದೊಡ್ಡ ದೊಡ್ಡ ಯಂತ್ರಗಳಿರ್ತಾವಂತೆ. ಹೀಗೆ ತಪ್ಪು ಮಾಡಿರತಕ್ಕಂಥ ಅವರನ್ನು ಆ ಯಂತ್ರ ಕೊಟ್ಬಿಡ್ತಾರೆ. ಕೈ ಕಾಲುಗಳೆಲ್ಲ ಪುಡಿ ಪುಡಿ ಮಾಡ್ಕೊಂಡು ಬಂದು ಆಚೆ ಬೀಳ್ತಾರೆ. ಮತ್ತೆ ಇನ್ನೊಂದು ಸಲ ತೆಗೆದು ಮಧ್ಯದಲ್ಲಿ ನಿಂಬೆಹಣ್ಣು ಇಟ್ಟು ಇಡ್ತಾರ ಗೊತ್ತಿಲ್ಲ. ಅಂತೂ ಇಷ್ಟಂತೂ ನಡೆಯುತ್ತೆ ಏನು ಅಂತಂದರೆ, ಅವರು ಕೈಕಾಲುಗಳು ಪುಡಿ ಪುಡಿ ಮಾಡ್ಕೊಂಡು ಆ ಕಡೆ ಬಂದು ಬೀಳ್ತಾರೆ. ಆ ಥರದ ಒಂದು ನರಕ, ಅದನ್ನು ಸೂಕರ ಮುಖ ಅಂತ ಕರೆದಿದ್ದಾರೆ. ಇನ್ನೊಂದು ಅಂಧಕೂಪ. ವಿನಾಕಾರಣವಾಗಿ ಸೊಳ್ಳೆಗಳನ್ನು, ತಿಗಣೆಗಳನ್ನು, ಹಾವುಗಳನ್ನು, ಚೇಳುಗಳನ್ನು ಕೊಂದುಬಿಡೋದು. ಕೆಲವ್ರಿಗೂ ಆ ಥರ ಸ್ವಭಾವ ಇರುತ್ತೆ. ಅವುಗಳು ನಮಗೇನು ಮಾಡಬೇಕು ಅಂತಿಲ್ಲ, ಅದು ಎಲ್ಲೋ ಚೇಳು ಬಂದರೆ ಹೊಡೆಯೋದೆ ಅಷ್ಟೇ. ಅಲ್ಲೆಲ್ಲೋ ತನ್ಪಾಡಿದ ರಸ್ತೆಯಲ್ಲಿ ಹೋಗ್ತಾಯಿದ್ರು ಹೊಡೆದ್ಬಿಡೋದು ಅದನ್ನು. ಈ ಥರ ಇದ್ದರೆ ಅಂಥವ್ರನ್ನು ಅಂಧಕೂಪ ಅಂತ ಅದನ್ನು ಕರೆದಿದ್ದಾರಂತೆ. ಯಾರನ್ನು ತಾನು ಇಲ್ಲಿ ಸಾಯಿಸಿದ್ದಾನೆ ಆ ಎಲ್ಲ ಪ್ರಾಣಿಗಳು ನರಕದಲ್ಲಿ ಬಂದು ಅವನನ್ನು ಕಚ್ಚಿ ಕಚ್ಚಿ ಹಿಂಸೆ ಕೊಡ್ತಾ ಇರ್ತಾವೆ. ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ, ಅವನಿಗೆ ನಿದ್ರೆಯೇ ಇಲ್ಲ. ಒಬ್ಬ ಮನುಷ್ಯ 1 ದಿವಸ 2 ದಿವಸ 3 ದಿವಸ ನಿದ್ರೆ ಇಲ್ಲದೆ ಇರ್ಬೋದು. ಆಮೇಲೆ ನಿದ್ರೆ ಇಲ್ಲ ಅಂದರೆ ಇಲ್ಲೇ ನರಕ ಆರಂಭ ಆಗುತ್ತೆ. ಇನ್ನು ನರಕದಲ್ಲೇ ನಿದ್ರೆ ಇಲ್ಲದಿರೋ ಸ್ಥಿತಿ ಅಂದರೆ ಅದು ಹೆಂಗಿರ್ಬೋದು ಒಂದ್ಸಲ ಯೋಚನೆ ಮಾಡಿ. ಅದನ್ನು ಅಂಧಕೂಪ ಅಂತ ಕರೆದಿದ್ದಾರೆ. ಇನ್ನೊಂದು ಕ್ರಿಮಿಭೋಜನ ಅಂತ. ಭಾರತೀಯ ದೃಷ್ಟಿಯಲ್ಲಿ ಒಬ್ಬ ಗೃಹಸ್ಥನಿಗೆ ತುಂಬ ದೊಡ್ಡದಾದಂತಹ ಸ್ಥಾನ ಇದೆ.
ಎಷ್ಟು ಸ್ಥಾನ ಅಂತಂದರೆ ಆ ಮನೆಯ ಯಜಮಾನ ತಾನು. ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನಾನು ಈ ಮನೆಯ ಯಜಮಾನ, ಆದ್ದರಿಂದ ಮೊದಲು ನಾನು ಊಟ ಮಾಡಿಬಿಟ್ರೆ ಆಯಿತು ಅಷ್ಟೇ, ಉಳಿದೋದು ಏನು ಬೇಕಿರಾಗಲಿ ಅಷ್ಟೇ, ಹಣೆ ಬರೋರು ಅಲ್ಲ. ಯಜಮಾನ ಅಂದರೆ ಸುಖ ಪಡಲಿಕ್ಕಲ್ಲ, ಮನೆಯ ಜವಾಬ್ದಾರಿ. ಮನೆಯಲ್ಲಿ ಯಾರು ವೃದ್ಧರಿದ್ದಾರೆ, ಹಿರಿಯರಿದ್ದಾರೆ, ಅವರು ಊಟ ಆಗಿದೆಯಾ? ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾವೆ, ಅವ್ರ ಊಟ ಆಗಿದೆಯಾ? ಅಷ್ಟೇ ಅಲ್ಲ ಅಂತೆ, ಮನೆಯಲ್ಲಿ ಯಾರು ಕೆಲಸಕ್ಕೆ ಅಂತಿದ್ದಾರಲ್ಲ ಅವ್ರದ್ದೆಲ್ಲ ಊಟ ಆಗಿದೆಯಾ? ಇಷ್ಟೆಲ್ಲ ಊಟ ಆಗಿದ್ದರೆ ತಾನು ಊಟ ಮಾಡಲಿಕ್ಕೆ ತನಗೆ ಅಧಿಕಾರ ಬರುತ್ತೆ. ಆದರೆ ಇದು ಯಾವುದು ಗೊತ್ತಿಲ್ಲ, ಸುಮ್ಮನೆ ಹಾಗೆ ತಾನು ಬದುಕಿದರೆ ಸಾಕು ಅಂಥೇಳಿ ಎಲ್ಲರನ್ನು ಯಾರನ್ನೂ ಕೂಡ ಕೇಳದೆ, ವೈಶ್ವದೇವವನ್ನು ಮಾಡದೆ ಊಟವನ್ನು ಮಾಡಿಬಿಟ್ರೆ ಆವಾಗ ಅಂಥವರಿಗೆ ಕ್ರಿಮಿಭೋಜನ ಅನ್ನುವಂಥ ಒಂದು ನರಕ ಇದೆ. 1,00,000 ಯೋಜನ ವಿಸ್ತಾರವಾಗಿರತಕ್ಕಂಥ ಒಂದು ದೊಡ್ಡ ಕುಂಡ, ಆ ಕುಂಡದಲ್ಲಿ ಅನೇಕ ಕ್ರಿಮಿಗಳಿರ್ತಾವೆ, ಇವನನ್ನು ಎತ್ತಿ ಅಲ್ಲಿ ಹಾಕ್ಬಿಡ್ತಾರೆ. ಆ ಎಲ್ಲ ಇರುವಂತಹ ವಿಧ ವಿಧವಾದ ಕ್ರಿಮಿಗಳಿಗೆ ಆಹಾರ ಬೇಕಲ್ಲ, ಅದಕ್ಕೆ ಇವನನ್ನು ಹಾಕೋದಂತ. ಅವರೆಲ್ಲ ಬಂದು ಇವರನ್ನು ಕಚ್ಚಿ ತಿಂತಾ ಇರ್ತಾವೆ. ಇದನ್ನು ಕ್ರಿಮಿಭೋಜನ ಅಂತ ಅದನ್ನು ಕರೆದಿದ್ದಾರೆ. ಇನ್ನೊಂದು ಸಂದಂಶ ಅಂದರೆ ಇಲ್ಲಿ ಯಾರತ್ರೋ ಇರತಕ್ಕಂಥ ಹಣವನ್ನು ಬಲಾತ್ಕಾರವಾಗಿ, ಇಲ್ಲ ನಾನು ಕೊಡಲ್ಲ ನಿನಗೆ ಅಂತ ಹೇಳಿದ್ರೂ ಪರವಾಗಿಲ್ಲ, ನಿಂಗೆ ಕೊಡ್ತೀನಿ, ನೀನೇನು ಯೋಚನೆ ಮಾಡಬೇಡಿ, ಇನ್ನೊಂದು ವಾರದಲ್ಲಿ ನಿಂಗೆ ಕೊಟ್ಬಿಡ್ತೀನಿ, ಇನ್ನೊಂದು 5 ತಿಂಗಳಲ್ಲಿ ನಿಂಗೆ ಕೊಟ್ಬಿಡ್ತೀನಿ ಅಂತ ಹೇಳೋದು, ತರೋದು, ಕೊಡೋದೇ ಇಲ್ಲ, ಹಾಗೆ ಸತ್ತೋಗ್ಬಿಡ್ತಾರೆ. ಕೆಲವ್ರದ್ದು ಇದೇ ಜೀವನ ನಡೆಸೋ ಕ್ರಮನೇ ಹಿಂಗಿರುತ್ತೆ. ಏನು ಬದುಕೋದು ಗಿದ್ಕೋದು ಕೆಲಸ ಮಾಡೋದು ಇಲ್ಲ. ಯಾರಾದರೂ ಒಬ್ಬ ದುಡ್ಡಿದ್ದವನಿದಾನ, ಅವನ ಮನೆಗೆ ಹೋಗಿ ಕೂತ್ಕೊಳ್ಳೋದು ಬೆಳಗ್ಗೆಯಿಂದ ಸಂಜೆ ತನಕ. ನೀವು ಯೋಚನೆ ಮಾಡಿ, ಇನ್ನೊಂದು ತಿಂಗಳಲ್ಲಿ ನನಗೆ ಅಲ್ಲಿಂದ ದುಡ್ಡು ಬರಲಿಕ್ಕಿದೆ, ಇಲ್ಲಿಂದ ದುಡ್ಡು ಬರಲಿಕ್ಕಿದೆ ಹೇಳೋದು, ತಂದುಬಿಡೋದು. ಆಮೇಲೆ ಫೋನ್ ಎತ್ತಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ, ಊದೋಯ್ತು ಅಲ್ಲಿಗೆ ಕತೆ. ಪಾಪ ಇಸ್ಕೊಂಡವನು ಸುಖ, ಕೊಟ್ಟವನು ದುಃಖ. ಇಲ್ಲಿ ಮಾತ್ರ ಈ ಭೂಮಿಯಲ್ಲಿರೋ ತನಕ ಹಂಗೆ ಮಾಡ್ಬೋದಷ್ಟು. ಇವ್ರದ್ದು ಹೆಂಗೆ ಅಂದರೆ ಹೊಸ ಹೊಸ ಕಾಂಟ್ಯಾಕ್ಟ್ಗಳಿಂದ ಜೀವನ ಅಷ್ಟೆ. ಯಾಕೆಂದರೆ ಮತ್ತೆ ಹಳಬನ ಹತ್ರ ಹೋದ್ರೆ ಅವನೇನು ಮತ್ತೆ ಕೊಡಲ್ವಲ್ಲ, ಹಿಂದಿನ ಸಲನೇ ಕೊಟ್ಟಿಲ್ಲ ಮತ್ತೆ ಯಾಕೆ ಕೊಡಲಿ ಅಂತಾನೆ. ಅದಕ್ಕೆ ಹೊಸ ಕಾಂಟ್ಯಾಕ್ಟ್. ಪ್ರಪಂಚದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ. ಇನ್ನೊಂದು ಕಾಂಟ್ಯಾಕ್ಟ್, ಇನ್ನೊಬ್ಬರ ಹತ್ರ ಸಂಪಾದನೆ, ಇನ್ನೊಬ್ಬರ ಹತ್ರ ಹೋಗೋದು, ಇನ್ನೊಂದು 6 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳೋದು, ಇಸ್ಕೊಳ್ಳೋದು. ಇಂಥದ್ದನ್ನು ಮಾಡ್ತಾ ಇದ್ದರೆ ಅವರನ್ನು ಯಮನ ದೂತರುಗಳು ಸಂದಂಶ ಅನ್ನೋಂಥಕ್ಕೆ ಕರೀತಾರೆ. ಅಲ್ಲಿ ಹೆಂಗಿರುತ್ತೆ ಅಂದರೆ, ಒಂದು ಊಹಿಸ್ಕೊಳ್ಳಿ, ಹಿಂಗೇ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಹೆಂಗಿರುತ್ತೆ ಅಂತಂದರೆ, ಈ ಇಕ್ಕಳದ ಥರ ಅಥವಾ ಕಟಿಂಗ್ ಏನೋ ಪ್ಯಾನರ್ ಅಂತಾರಲ್ಲ, ಆ ಥರ ಕೆಲವು ಇರ್ತವೆ. ಅವುಗಳನ್ನು ಚೆನ್ನಾಗಿ ಕಾಯಿಸ್ತಾರಂತೆ. ಕಾಯಿಸಿ ಇವನ ಮೈ ಮೇಲಿರೋ ಚರ್ಮ ಮಾತ್ರ ತೆಳಿತಾರಂತೆ. ಅಂಥ ಒಂದು ನರಕಕ್ಕೆ ಸಂದಂಶ ಅಂತ ಆ ನರಕಕ್ಕೆ ಕರೀತಾರೆ. ನಾವು ಈ ಥರದ ಪಾಪಗಳನ್ನು ಮಾಡ್ತಾ ಇದ್ದಷ್ಟು ನಮಗೆ ನರಕಗಳಲ್ಲಿ ಆ ಥರ ಶಿಕ್ಷೆ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯ ಜೀವನವನ್ನು ನಡೆಸಬೇಕು. ಇನ್ನೊಂದು ತಪ್ತಸೂರ್ಮಿ ಅಂತ ಒಂದು. ಯಾವ ಪುರುಷನು ಪರಸ್ತ್ರೀ ಸಂಘವನ್ನು ಮಾಡ್ತಾ ಇದ್ದಾನೆ ಅಥವಾ ಯಾವ ಸ್ತ್ರೀ ಪರಪುರುಷನ ಸಂಘವನ್ನು ಮಾಡ್ತಾ ಇದ್ದಾರೆ, ಅಂತಹ ಸ್ತ್ರೀ ಪುರುಷರಿಗೆ ಇರುವಂತಹ ಒಂದು ನರಕ, ಅದನ್ನೇ ತಪ್ತಸೂರ್ಮಿ ಅಂತ ಕರೆದಿದ್ದಾರೆ. ಅಂದರೆ ಅಲ್ಲಿ ಚೆನ್ನಾಗಿ ಕಾದಿರತಕ್ಕಂತಹ ಪುರುಷನ ಗೊಂಬೆ ಮತ್ತು ಒಂದು ಗಂಡು ಗೊಂಬೆ, ಹೆಣ್ಣು ಗೊಂಬೆ, ಕಬ್ಬಿಣದ ಗೊಂಬೆ ಚೆನ್ನಾಗಿ ಕಾದಿರುತ್ತೆ. ಇವರನ್ನು ನಗ್ನರನ್ನಾಗಿ ಮಾಡಿ ಆ ಗೊಂಬೆಗಳಿಗೆ ಅಪ್ಪಿಕೊಳ್ಳುವಂತೆ, ಆಲಿಂಗನ ಮಾಡುವಂತೆ ಮಾಡ್ತಾರಂತೆ. ಆದ್ದರಿಂದ ಅದನ್ನು ಆ ತಪ್ತಸೂರ್ಮಿ ಅಂತ ಒಂದು ನರಕ. ವಜ್ರಕಂಟಕ ಶಾಲ್ಮಲಿ, ಇದೊಂದು ನರಕ. ಈ ನರಕ ಯಾರಿಗೆ ಅಂತಂದರೆ, ಯಾರು ಸಕಲ ಸ್ತ್ರೀಯರ ಜೊತೆಯೂ ಸಂಘವನ್ನು ಮಾಡ್ತಾರೆ. ಯಾವ ವರ್ಣದವರು ಅಂತಿಲ್ಲ, ದಾಸಿಯರು ಅಂತಿಲ್ಲ, ಈ ಥರದ ಕೆಲವು ವಿಚಿತ್ರ ಸ್ವಭಾವದ ಮಂದಿ ಇರ್ತಾರೆ. ಲಂಪಟರು ಅಂತ ಇವರನ್ನು ಕರೀತಾರೆ. ಹೀಗೆ ಸಕಲ ವಿಧರಾದ ಸ್ತ್ರೀಯರ ಜೊತೆಗೆ ಯಾರು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅಂಥವರಿಗೆ ಏನು ಮಾಡ್ತಾರೆ, ಅವರನ್ನು ಒಂದು ಮರದ ಮೇಲೆ ಹತ್ತಿಸ್ತಾರೆ. ಅದು ಎಂಥ ಮರ? ಮುಳ್ಳುಗಳ ಮರ, ಮುಳ್ಳುಗಳಿರತಕ್ಕಂಥ ಮರ. ಆ ಮರದಿಂದ ಅವರನ್ನು ಸರ್ರಂತ ಕೆಳಗೆ ಎಳಿತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಮುಳ್ಳುಗಳೆಲ್ಲ ಪರ್ಚಿ ಕೆಳಗೆ ಬೀಳ್ತಾ ಇರ್ತಾರೆ. ಮತ್ತೆ ಮೇಲೆ ಹತ್ಸೋದು, ಎಳೆಯೋದು, ಇದೇ ಕೆಲಸ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಈ ದೇಹ ಏನಿದೆ ಆ ದೇಹ ತಡ್ಕೋಬೇಕಲ್ಲ, ಇಷ್ಟು ಶಿಕ್ಷೆ ಕೊಟ್ಟರೆ ತಡ್ಕೋಬೇಕಲ್ಲ. ಈಗ ಚೆನ್ನಾಗಿ ಬಾಣಲೆ ಹಾಕಿ ಹುರಿದ್ರೆ ಕರೆದ್ರೆ ಏನಾಗಬೇಕು? ಆ ದೇಹ ತಡ್ಕೊಳ್ಳೋದು ಹೆಂಗೆ?
ಸುಟ್ಟೋಗುತ್ತೆ, ಆ ದೇಹನೇ ಸುಟ್ಟೋಗುತ್ತೆ. ಅಥವಾ ಪರ್ವತದ ಮೇಲಿದ್ದು ಎತ್ತಿ ಬಿಸಾಡಿಬಿಟ್ರೆ ಮುರಿದು ಹೋಗುತ್ತೆ. ಶಿಕ್ಷೆ ಕೊಡೋದೇ ಮುಂದೆ. ಅಂದರೆ ಈ ದೇಹಕ್ಕೆ ಹೆಸರು ಏನು? ಯಾತನಾ ದೇಹ ಅಂತ ಇದೆ ಹೆಸರು. ಯಾತನಾ ಅಂದರೆ ಸಂಸ್ಕೃತದಲ್ಲಿ ನೋವು, ದುಃಖ ಪಡಲಿಕ್ಕೋಸ್ಕರವೇ ಸೃಷ್ಟಿಯಾದ ಒಂದು ದೇಹ. ಅಂದರೆ ನಿಮಗೆ ದೇಹವನ್ನು ಸುಟ್ಟಾಗ ಅದು ಸುಟ್ಟು ಹೋಗಲ್ಲ, ಆದರೆ ದೇಹ ಸುಟ್ಟಾಗ ಏನು ನೋವಾಗಬೇಕಲ್ಲ, ಆ ನೋವು ಮಾತ್ರ ನಾವು ಅನುಭವಿಸ್ತಾ ಇರ್ತೀವಿ ಅಷ್ಟೆ. ಅಂತಹ ಒಂದು ವಿಚಿತ್ರವಾಗಿರತಕ್ಕಂಥ ಒಂದು ದೇಹ ಅದು ಯಾತನಾ ದೇಹ. ಬಾಣಲೆಯಲ್ಲಿ ಕರೆದಾಗ ದೇಹಕ್ಕೇನು ಸುಟ್ಟು ಹೋಗಲ್ಲ, ಇದೇನು ಕರಕಲಾಗಲ್ಲ. ಆದರೆ ಆ ದೇಹ ಸುಟ್ಟಾಗ ಏನು ನೋವಾಗಬೇಕೋ ಆ ನೋವು ಮಾತ್ರ ಇದನ್ನು ಫೀಲ್ ಮಾಡಿಸ್ತಾ ಇರುತ್ತೆ. ಅಂತಹ ಒಂದು ದೇಹಕ್ಕೆ ಯಾತನಾ ದೇಹ ಎಂಬುದಾಗಿ ಅದನ್ನು ಕರೆದಿದ್ದಾರೆ. ಈ ಥರದ ಅನೇಕ ವಿಧವಾಗಿರತಕ್ಕಂಥ ನರಕಗಳು ಇದ್ದಾವೆ. ಆ ನರಕಗಳು ಏನು ಅನ್ನುವಂಥದ್ದನ್ನು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿಚಾರವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.